ಹಾಯ್ ಫ್ರೆಂಡ್ಸ್, ರುಚಿಗೆ ಸ್ವಾಗತ. ಇವತ್ತು ಮುಂದೆ ಅಂತ ಹೇಳಿದ್ರೆ ಬಟಾಣಿ ಚಪಾತಿ ತುಂಬ ರುಚಿಯಾಗಿ ಟೇಸ್ಟಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ, 2 ಹಸಿಮೆಣಸಿನಕಾಯಿ ಈ ಥರ ಇದು ಮಾಡಿ ಹಾಕಿದ್ದೀನಿ, 1/4 ಟೀ ಸ್ಪೂನ್ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಬಟಾಣಿ ತೊಗೊಂಡಿದ್ದೀನಿ. ಬಟಾಣಿ ಮೊಳಕೆ ಬಂದಿದೆ. ನಾನೊಂದು ಕೈ ಹಿಡಿಯಷ್ಟು ಬಟಾಣಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ. ಹಾಕಿ ನೈಸಾಗಿ ರುಬ್ಕೊಂಬರೋಣ. ಸ್ವಲ್ಪ ನೀರು, ಜಾಸ್ತಿ ನೀರು ಬೇಡ. ಈ ಥರ ನೈಸಾಗಿ ರುಬ್ಕೊಂಬಂದಿದ್ದೀನಿ. ಇದನ್ನು ಹಾಕೋಣ. ಜೊತೆಗೆ ಉಪ್ಪು ಹಾಕಬೇಕು. ಸಾಫ್ಟ್ ಬರೋಕ್ಕಷ್ಟೇ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ, ಸಾಫ್ಟ್ ಬರುತ್ತೆ. ಚೆನ್ನಾಗಿ ಹಾಕ್ಸ್ಕೊಂಡು ಕಲಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಈ ಬಟಾಣಿ ಸೀಸನ್ನು, ಅದಕ್ಕೆ ಬಟಾಣಿ ಗ್ಯಾಸ್ಟ್ರಿಕ್ ಒಂದೇ, ಇದೆಲ್ಲ ಬಟಾಣಿ ಯೂಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಉಪ್ಪು ಹಾಕ್ತಾಯಿದ್ದೀನಿ ರುಚಿ ತರಿಸಿ. ಇದೊಂದು 4-5 ಚಪಾತಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಬೇಡ, ಇದರಲ್ಲೇ ಜಾಸ್ತಿ ಇರುತ್ತೆ. ಸೊ ನೀರಿದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಇದರಲ್ಲೇ ನಾನು ಕಲಿಸ್ಕೊಳ್ತೀನಿ. ಹಂಗೇನೂ ತಿನ್ಬೋದು, ಏನಾದರೂ ಕುರ್ಮಾ ಇದ್ರೂ ಆದರೆ ಅಷ್ಟೇ ರುಚಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ನೀರು ಹಾಕ್ಕೊತೀನಿ. ಮಿಕ್ಸಿ ತೊಳ್ದಿದ್ದೀನಿ, ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ, ಒಂದು 2 ನಿಮಿಷ ರೆಸ್ಟ್ ಮಾಡಿಬಿಡೋಣ, ಆಮೇಲೆ ಸುಡೋಣ. ಆಯಿತು, ಎಷ್ಟು ಸಾಫ್ಟಾಗಿ ಆಯಿತು. ಒಂದು 2 ನಿಮಿಷ ರೆಸ್ಟ್ ಮಾಡಿಬಿಡೋಣ. ನೋಡಿ, ಇದೊಂದು ಸರಿ ರೋಲ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಲ್ ಮಾಡಿಕೊಂಡು ಈ ಥರ. ಈಗ ಪರೋಟ ಥರನೂ ಬರುತ್ತೆ, ಚೆನ್ನಾಗಿ ಚಪಾತಿ ಥರನೂ ಬರುತ್ತೆ. ನೋಡಿ ಹಾಕಿದ್ದೀನಿ. ಮತ್ತೆ ತಿರ್ಸ್ಕೊಳ್ಳೋಣ. ಚೂರೇ ಎಣ್ಣೆ, ಜಾಸ್ತಿ ಏನು ಬೇಡ. ಈ ಕಡೆ ಒಂದು ಚೂರು ಎಣ್ಣೆ ನೋಡಿ, ರೆಡಿ ಆಯಿತು ಚೆನ್ನಾಗಿ ಚಪಾತಿ ಅಷ್ಟೇ. ನೋಡಿ, ಬಟಾಣಿ ಪರೋಟ, ಚಪಾತಿ ಪರೋಟ ಯಾವುದಾದ್ರು ಅನ್ಕೋಬೋದು. ನಾನು ಬಂದು ಇದು ಹಾಕಿದ್ದೀನಿ, ಹಾಗಲಕಾಯಿ ಪುಡಿ ಮಾಡಿದ್ದೆ ಇವತ್ತು. ಈ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪದ್ರಾಗಿ ಬಂದಿದೆ, ಅಷ್ಟೇ ಟೇಸ್ಟಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.